ಏನೀಗ ದಿನಾಂಕ 20ನೇ ತಾರೀಕು ಒಂದು ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್ ಆಗಿದೆ. ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಇದುವರೆಗೂ ಕೂಡ ಸರ್ಕಾರದ ಜೊತೆ ಮತ್ತು ಆಡಳಿತ ವರ್ಗದ ಜೊತೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದೀವಿ. ಆದರೆ ಇದುವರೆಗೂ ಕೂಡ ಅದು ಸಕ್ಸಸ್ ಆಗಿಲ್ಲ. ಬೇಕೋ ಬೇಡೋ 1%, 2%, 3% ಮತ್ತು ಕೊನೆಗೆ 7%ಗೆ ನಿಂತು ಈಗ ಏಕಪಕ್ಷೀಯವಾಗಿ 12% ಮಾಡಿದ್ದಾರೆ. ಅದನ್ನು ನಾವು ನಮ್ಮ ಜಂಟಿ ಸಮಿತಿ ವತಿಯಿಂದ ಹಾಗೂ ನಮ್ಮ ಫೆಡರೇಷನ್ ವತಿಯಿಂದ ಅದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ಕರೆದು ಮಾತಾಡಿ ಒಂದು ಕೊಟ್ಟು ಒಂದು ಬಿಡ್ಬೋದಾಗಿತ್ತು. ಆದರೆ ಅದು ಯಾವುದೇ ಕಾರಣಕ್ಕೂ ಅವರು ಕರೆದು ಮಾತಾಡಿಲ್ಲ. ಅದರಿಂದ ಎಲ್ಲ ನೌಕರರು ಕೂಡ, ಸಾರಿಗೆ ಸಂಸ್ಥೆಯ 4 ನಿಗಮಗಳ ನೌಕರರು ಕೂಡ ಹೋರಾಟ ಮಾಡಲೇಬೇಕು ಅಂತ ಒಂದು ಅಚಲವಾದ ನಿರ್ಧಾರವನ್ನು ತಗೊಂಡು ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ. ಮತ್ತು ಏನು ಈ 4 ಸಮಾವೇಶಗಳನ್ನು ಮಾಡೋದು, ಈ 4 ಸಮಾವೇಶಗಳಲ್ಲೂ ಕೂಡ ಹೆಚ್ಚಿನ ಜನ ಸೇರಿ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ವಾಪಸ್ ತಗೋಬೇಡಿ, ನಮ್ಮ ಬೇಡಿಕೆ ಈಡೇರೋವರೆಗೂ ತಗೊಳ್ಳೇಬೇಡಿ ಅಂತೇಳಿ 20/5/2026ಕ್ಕೆ ನಾವು ಖಂಡಿತವಾಗಿಯೂ ಸಕ್ಸಸ್ ಮಾಡೇ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಇದನ್ನು ವಾಪಸ್ ತಗೋಬೇಡಿ ಅಂತ ಒಂದು ನಿಬಂಧನೆ ನೀಡಿರೋ ಕಾರಣ ನಾವು 20ನೇ ತಾರೀಕು ಎಲ್ಲರೂ ಕೂಡ ಒಂದು ಸ್ಟ್ರೈಕಿಗೆ ಮುನ್ನಡೀತಾ ಇದ್ದೀವಿ. ಮತ್ತು ಅದೇ ರೀತಿ 19ನೇ ತಾರೀಕು ಕೂಡ ಏನು ಒಂದು ರಾಜ್ಯ ಸರ್ಕಾರದ ಒಂದು ಸಮಾವೇಶ ನಡೀತಾ ಇದೆ, ಆ ಸಮಾವೇಶದಲ್ಲಿ ಯಾರು ರಾಷ್ಟ್ರೀಯ ಮಟ್ಟದ ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು ಬರ್ತಾರೆ, ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಅವರಿಗೆ ಮತ್ತು ಸರ್ಕಾರಕ್ಕೆ ಧಿಕ್ಕಾರ ಹಾಕಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಅದೇ ರೀತಿ 20ನೇ ತಾರೀಕು ಕೂಡ ಬೆಳಿಗ್ಗೆ 6 ಗಂಟೆಯಿಂದ ಯಾವುದೇ ಬಸ್ ಈಚೆ ಹೊರಬಾರ್ದು ಅಂತ ನಾವು ಈ ಮೂಲಕ, ಈ ವಾಹಿನಿ ಮೂಲಕ ತಮ್ಮಲ್ಲಿ ಎಲ್ಲ ನಮ್ಮ ನೌಕರರಲ್ಲೂ ಮನವಿ ಮಾಡ್ತಾಯಿದ್ದೀವಿ. ಏನು 20ನೇ ತಾರೀಕು ಸಮಾವೇಶ ಫಿಕ್ಸ್ ಮಾಡಿದ್ರು, ದಿಢೀರ್ನೇ 19ನೇ ತಾರೀಕು ಬದಲಾವಣೆ ಮಾಡಿದ್ದಾರೆ. ಇದಕ್ಕೆ ತಾವೇನು ಹೇಳ್ತೀರಾ? ಇದು ಸರ್ಕಾರದ ಗಮನಕ್ಕೆ ವಿಜಿಲಿಯನ್ಸ್ ಅವರು ಒಂದು ಮಾಹಿತಿನ ನೀಡಿರ್ತಾರೆ. ನೀವು 20ನೇ ತಾರೀಕು ಸ್ಟ್ರೈಕ್ ಆಗೇ ಆಗುತ್ತೆ, ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಅಂತ ಗೊತ್ತಾಗಿದೆ. ಅದರಿಂದ 20ನೇ ತಾರೀಕು ರಾಷ್ಟ್ರೀಯ ಮಟ್ಟದ ನಾಯಕರು ಬರುವಾಗ ಅವರು ಮುಖಭಂಗ ಅನುಭವಿಸೋದು ಸರಿ ಇಲ್ಲ ಅಂತೇಳಿ ಅವ್ರು 19ನೇ ತಾರೀಕೆ ತಗೊಂಡಿದ್ದಾರೆ. ನಾವು 19ನೇ ತಾರೀಕು ಕೂಡ ಏನು ಕೈ ಕಟ್ಕೊಂಡು ಕೂತಿಲ್ಲ. 19ನೇ ತಾರೀಕು ಕಾರ್ಯಕ್ರಮ ಹಾಕಿದ್ದೀವಿ, ಧಿಕ್ಕಾರ ಹಾಕ್ತೀವಿ. ಮತ್ತು 19ನೇ ತಾರೀಕು ಸಂಜೆಯಿಂದಲೇ ಶುರುವಾದರೂ, 19ನೇ ತಾರೀಕಿಂದಲೇ ಶುರುವಾದರೂ ಏನು ಆಶ್ಚರ್ಯ ಇಲ್ಲ. ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸ್ಟ್ರೈಕನ್ನು ಯಶಸ್ವಿ ಮಾಡ್ತೀವಿ ಅಂತ ಈ ವಾಹಿನಿ ಮೂಲಕ ನಾವು ಮನವಿ ಮಾಡ್ತಾಯಿದ್ದೀವಿ. ಕೆಲವು ಕಡೆ ಕಾರ್ಮಿಕರು ಏನು ಸಮಾವೇಶ 19 ಹಾಕ್ಕೊಂಡಿದ್ದಾರೆ, ಅವತ್ತಿಂದಲೇ ಬಸ್ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಾ? ಸುಮಾರು ವಿಭಾಗಗಳಲ್ಲಿ, ಘಟಕಗಳಲ್ಲಿ 5/8/2026ರಲ್ಲಿ ನಾವು ಸ್ಟ್ರೈಕ್ ಮಾಡೋ ಕರೆ ಕೊಟ್ಟಾಗ, 25ರಲ್ಲಿ ಕರೆ ಕೊಟ್ಟಾಗ ಆ್ಯಕ್ಚುಲಿ ಒಂದು ದಿನ ಮುಂಚೆನೇ ಎಲ್ಲ ಸುಮಾರು ಘಟಕಗಳಲ್ಲಿ ನಿಂತಿದ್ದು. ಆ ರೀತಿ ಆದರೆ ಆಶ್ಚರ್ಯ ಏನಿಲ್ಲ. 19ಕ್ಕೆ ನಿಂತರೂ ನಿಲ್ಲಬಹುದು. ಆದರೆ ನಮ್ಮ ಕಾರ್ಮಿಕರ ಶಕ್ತಿ ಪ್ರದರ್ಶನ ಅಳಿವು ಉಳಿವಿನಿದೆ. ಅದರಿಂದ ಎಲ್ಲರೂ ಕೂಡ ಅರ್ಥಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತು ಏನು 20ನೇ ತಾರೀಕು ಒಂದೇ ಒಂದು ಬಸ್ಸು ಕೂಡ ಈಚೆ ಬರಬಾರ್ದು. ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ, ಅಧಿಕಾರಿಗಳು ಕೂಡ ಸೇರಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಅದೇ ರೀತಿ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. 100% ಸಕ್ಸಸ್ ಆಗೇ ಆಗುತ್ತೆ ಅಂತ ನಾವು ಆಶಾಭಾವನೆಯಿಂದ ಹೇಳ್ತಾ ಇದ್ದೀವಿ.